Can you just control the fan? Fan. Wrong. It's deeper. ಬನ್ನಿ ಕಂದ ಬನ್ನಿ. ಹಾಗೆ ನಾವು ಜಡ್ಜ್ ಮಾಡೋದು ಬಹಳ ಖುಷಿ ಆಯ್ತು. ಮಾತು ಹೇಳಿದ್ದೀನಿ ಅಮ್ಮ, ನನ್ನ ತಿಂಗಳಾರು ಗಟ್ಲ ಸ್ಕೆಡ್ಯೂಲ್ಗಳು ಬುಕ್ ಆಗಿರ್ತಿ, ಆದ್ರೆ ನನ್ನ ಬುಕ್ಕು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ತಲುಪಿಸಿ ನನ್ನ ಪ್ರಯತ್ನ ಪಡೋಣ ಅಲ್ಲ. ಇವತ್ತು ಬೆಳಗ್ಗೆ ಮಠಕ್ಕೆ ಕಾಲ್ ಬಂದೆ, ಐ ಆಮ್ ಕಮಿಂಗ್ ಅಂತ. ಕಾರಣ ನಮ್ಮ ಕಾಷಾಯ ಒಂದ್ಸತಿ ಉಳಿದು ಬಿಟ್ಟರೆ, ನಾನಿಲ್ಲಿ ಪೈಲಟ್ ಡ್ರೆಸ್ ಬಂದ್ರೆ ನೀವೆಲ್ಲರೂ ಓ ಪೈಲಟ್ ಅಂದ್ರೆ ಚಪಾಳ ತೋಸ್ತಾನೆ. ಬಟ್ ವೆನ್ ಐ ವೇರ್ ಎ ಕಾಷಾಯ ವಸ್ತ್ರ, ಈ ಪವಿತ್ರವಾದ ವಸ್ತ್ರ, ಯು ಪೀಪಲ್ ಡಿಗ್ರೇಡ್ ಮೀ ಇನ್ ಟು ದ ಓಲ್ಡೆಸ್ಟ್ ಫಾರ್ಮೇಶನ್. ಆಗ we wear this dress. You don't understand the power of this dress. You don't understand the meaning of it. It's not running away from anything. Rather, it's perceiving everything. ಅದೇ ಆ ಪುಸ್ತಕದ ಹೆಸರು ನೀವು ನೋಡಬಹುದು, The Wanderer Who Owns the World. Or Bhiksha. Did you ever realize that Bija hold a huge banyan tree? Do you understand? ಅದೇ ತರ ನಿಮ್ಮೆಲ್ಲರಲ್ಲೂ ಅದಿದೆ, ಬಟ್ ಅದನ್ನ ಬೇಕು ಅಂತ ಆಸಕ್ತಿ ಬೇಕು, ಅದಿಲ್ಲ. ಹುಟ್ಟು ಮಕ್ಕಳು ಹುಟ್ಟು ಬರಕ್ಕೆ ಮುಂಚೆನೆ ಅದನ್ನ ಯಾವ ಪ್ಲೇ ಸ್ಕೂಲ್ ಇಡಬೇಕು ಶುರು ಆಗುತ್ತೆ. ನಾನು ಇದು ಒಂದು ಹೇಳೋದಿಲ್ಲ. ವೈ ಮೇಕ್ ಸೆನ್ಸ್? ಬಿಕಾಸ್ ಯು ಆರ್ ಎ ಸೈಂಟಿಸ್ಟ್. ನಮ್ಮ ಭಾರತ ದೇಶ ಇವತ್ತು ನಾಸಾ ಕೂಡ ಏಕಾಗ್ರವಾಗಿ ಫೋಕಸ್ ಮಾಡ ಒಂದು ಸ್ಥಿತಿಯಲ್ಲಿ ಬಂದಿರ ಆ ವಿಶೇಷ ಒಂದು ಸಂಸ್ಥಾಪನದ ಎಷ್ಟೋ ಲಕ್ಷ ಜನಗಳ ನಡೆಸಿರೋ ಒಂದು ವ್ಯಕ್ತಿತ್ವ. ಈ ಹುಚ್ಚನ ಮಾತು, ಡಸ್ ಇಟ್ ಮೇಕ್ ಸೆನ್ಸ್ ಟು ಯು? ಬಟ್ ಇವತ್ತು ಯುವಕರು ನಮ್ಮಂತವರ ಮಾತಕ್ಕೆ ಸೆನ್ಸ್ ಆಗೋದಿಲ್ಲ. ಎವ್ರಿಬಡಿ ನೀಡ್ ಮನಿ. ಐ ವಾಂಟ್. ಮದರ್ ನೀಡ್ ಎ ಬೇಬಿ. ஒரு ಮಗುನ ಪಡ್ಕೊಳ್ಳಕ್ಕೆ, ಮದುವೆ ಆಗಕ್ಕೆ, ಮಗುನ ಪಡ್ಕೊಳ್ಳಕ್ಕೆ ಒದ್ದಾಡ್ತಾನೆ. ಬಟ್ ಶಿ ನೆವರ್ ಗೆಟ್ ಪ್ರಿಪೇರ್ಡ್ ಹರ್ಸೆಲ್ಫ್. ನನ್ನ ಮಗುನ ತಂದು ಅದನ್ನ ಹೆಂಗ ಸಾಕಬೇಕು, ಯಾವ ರೀತಿ ನಡೆಸಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಪೊಲಿಟಿಷಿಯನ್ ಆಗಬೇಕು, ಲೀಡರ್ ಆಗಬೇಕು. ದೇ ನೆವರ್ ಹ್ಯಾಡ್ ಎ ಟ್ರೈನ್. ಲೀಡರ್ ಆದ್ಮೇಲೆ ಆ ದೇಶத்திನ, ಸೊಸೈಟಿನ, ಸಮೂಹத்திನ ஒரு ಮನೇನ ಸರಿಯಾಗಿ ನಡೆಸ ஒரு ಗೃಹಸ್ಥಾಶ್ರಮಿಯಾಗಿ ನೀವು ಫಸ್ಟ್. ವೆನ್ ಯು ಹ್ಯಾವ್ ಎ ಮ್ಯಾನ್ ಹ್ಯಾವ್ ഒരു ಪುರುಷನ ತನ್ನ, ನಾನು ಇಂಗ್ಲಿಷ್ ಕನ್ನಡ ಮಾತಾಡ್ತೀನಿ, ಇಲ್ಲಾಂದ್ರೆ ವಿಡಿಯೋ ಈ ಸ್ವಾಮೀಜಿ ಪೂರ ಇಂಗ್ಲಿಷ್ ಮಾತಾಡ್ತೀನಿ ಹೇಳ್ಬಿಟ್ಟು ನನ್ ಕನ್ನಡ ಅರ್ಥ ಆದ್ರೆ ಸಾಕು. ಭಾವನೆಗಳಿಗೆ ಧಕ್ಕೆ ಬರೋದು ಬೇಡ, ಇಂಗ್ಲಿಷ್ ಅಲ್ಲೇ ಮಾತಾಡಿ. ಇಲ್ಲ ನಾನು ನನ್ನ ಜನ್ಮ ತಾಯಿ ಕೇರಳಾಂಬ, ಸಾಕವಳು ಕನ್ನಡಿಗಾಂಬ. ഒരു പൊളിറ്റീഷ്യൻ ಆಗಕ್ಕೆ ಮುಂಚೆ, ഒരു ನಾಯಕನ ಆಗಕ್ಕೆ ಮುಂಚೆ, ಈಸಿಯ ನಾಯಕ ಆಫ್ ಎ ಹೌಸ್ ಅಂತ ಕೇಳಿ. ಹೌದಿಲ್ಲ? ഒരു ಅಧ್ಯಾಪಕನಾಗಕ್ಕೆ ಮುಂಚೆ ಅವನ ಮನೆಯಲ್ಲೂ ಅವನ ಜೊತೆಮುತ್ತ ನಡೆಯುವರು, ಸುತ್ತಮುತ್ತ ಇರೋವರಿಗೆ ಪಾಠ ಹೇಳಕ್ಕೆ ಕೆಲ್ಪಿರವನಾದ ನೋಡಿ. ಅದಾದ್ಮೇಲೆ ಅಧ್ಯಾಪಕನಾಗಿ. ஒரு ಸ್ತ್ರೀ ಮದುವೆ ಆದ್ಮೇಲೆ ஒரு ಮನೆಯ ಜವಾಬ್ದಾರಿ, ஒரு ಪುರುಷನ ಮೆಂಟಾಲಿಟಿ, ಅದನ್ನೆಲ್ಲ ತಗೊಳ್ಳ ತಯಾರಾಗಿರಬೇಕು. ಕಾರಣ ಇದೆಲ್ಲ ಬಹಳ ದುಃಖದ ವಿಷಯ. ಇವತ್ತು ಮದುವೆ ಆಗೋದಕ್ಕೆ 1 ವಾರ 2 ತಿಂಗಳು ಸಮಯ, ಬಟ್ 1 ವಾರದಲ್ಲೇ ಡಿವೋರ್ಸ್ ಆಗಕ್ಕಾಗಲ್ಲ. 8 ವರ್ಷ 6 ವರ್ಷ ಪ್ರೀತಿ ಮಾಡೋರು ನಮ್ಮ ದರ್ಶನಕ್ಕೆ ಬರ್ತಾನೆ, ನಮ್ಮ ಪ್ರೀತಿಯಿಂದ ಮದುವೆ ಆಗಿದೆ ಸ್ವಾಮೀಜಿ, ಬಟ್ ಇಟ್ಸ್ ನಾಟ್ ವರ್ಕಿಂಗ್ ಔಟ್. ಇವಾಗ ಅದು ವರ್ಕಿಂಗ್ ಔಟ್ ಅಂತ ಕನ್ನಡ ಸರಿ ಹೋಗ್ತಾ ಇಲ್ಲ. ನಮಗಿಬ್ರಿಗೂ ಹೊಂದಾಣಿಕೆ ಇಲ್ಲ, ಕರೆಕ್ಟ್ ಅಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ. 8 ವರ್ಷ ಇರೋ ಹೊಂದಾಣಿಕೆ 2 ವಾರದಲ್ಲಿ ಹೊಟ್ಟೋದ್ರ ಎಲ್ಲಿ ಹೋಗ್ತೀಯ ನಮ್ಮ ಸಮೂಹ? ಎಲ್ಲಿ ಹೋಗ್ತೀಯ ನಮ್ಮ ಮಕ್ಕಳು? ಎಲ್ಲಿ ಹೋಗ್ತೀಯ ನಮ್ಮ ಸಂಸ್ಕಾರ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ಹಿಂದೂ ಸಂಸ್ಕಾರ. ನಾವು ಹುಟ್ಟು ಬೆಳೆದು ಬಂದಿರೋ ರೀತಿ ನೀತಿನ ನಾನು ಇದೇ ಅಂತ ಇಟ್ಕೊಂಡಿದ್ದೀನಿ. ನನ್ನ ಹಿರಿಯವರು ನಡೆದ ದಾರಿನ ಶುದ್ಧವಾಗಿ ಧರ್ಮದಿಂದ ಸತ್ಯತೆ ನಾನು ಹಿಡಿದುಕೊಂಡಿದ್ದೀನಿ. ನಮ್ಮ ಪೂಜ್ಯ ತಂದೆಯರು ಪೂಜ್ಯರು ಅವರು ಮಾಡಿದ ದಾರಿ ಹಂಗಂದು ಬಿಟ್ಟು ಬೇರೆ ದಾರಿಗಳು ತಪ್ಪಂದಲ್ಲ. ಈ ದಾರಿ ನನಗೂ ಸರಿ ಕಂಡು ಈ ದಾರಿಯಲ್ಲಿ ಸತ್ಯವಾಗಿ ನುಡಿಬೇಕು, ನಡಿಬೇಕು ಅಂದು ನಮ್ಮ ಒಂದು ನಿಶ್ಚಯ. ಅರ್ಥವಾಯ್ತಾ? ಸೊ ಈ ಬುಕ್ ಅನ್ನೋದು ಸರಿಯಾಗಿ ಹೇಳಿದ್ರೆ, ನಾನು ಇದೆಲ್ಲ ಓಪನ್ ಅಪ್ ಮಾತಾಡಿದ್ರೆ ನೀವು ನಾಳೆ ನನ್ನ ನಿಮ್ಯಾನ್ಸಲ್ಲಿ ಕರ್ಕೊಂಡು ಹೋಗ್ತೀನಿ. ಸಾಕ್ಷಾತ್ ಆದಿಪರಾಶಕ್ತಿಯ ಪ್ರೇರಣೆಯಿಂದ ಬರೆದವರು ಬುಕ್.
ಕಾರಣ ನಾನು 7ನೇ ವಯಸ್ಸಲ್ಲಿ ಮೂರ್ಛ ರೋಗ, ನಿಮ್ಗೆ ಮೂರ್ಛ ರೋಗ ಗೊತ್ತಲ್ಲ, ಎಪಿಲೆಪ್ಸಿ, ಅದು ಬಂದು ನಾನು ಕೊಲಾಪ್ಸ್ ಆಗಿರೋದು. ನನ್ನ ಜೀವಿತದಲ್ಲೂ ನಮಗೆ ದೇವರು ಏನೂ ಇಲ್ಲ. ನನ್ನ ಜೀವನದಲ್ಲೂ ಮೊದಲನೇದಾಗಿ ಕಾಳಿ ಎಂದ ದೇವಿದ ಭಾವ ನನಗೆ ಬರಕ ಕಾರಣ ನನಗೆ ಜನ್ಮ ಕೊಟ್ಟ ತಾಯಿ. ಹೇಗೆ ಅಂದ್ರೆ ಈ ಎಪಿಲೆಪ್ಸಿ 2-3 ವರ್ಷ ರೆಗ್ಯುಲರ್ ಆಗಿ ಬಂದು ನನ್ನ ಶರೀರದಿಲ್ಲ, ನನ್ನ ಮಾತದ, ನನ್ನ ಎಲ್ಲಾ ಸ್ವಾಧೀನಗಳು ಹೋಗಿ ಬೆಡ್ ರಿಟರ್ನ್ ಆಗಕ್ ಶುರುವಾಯ್ತು. ಸೊ ನಮ್ಮ ಅಮ್ಮ ಬಂದು ನಮ್ಮನ್ನ ಸ್ನಾನ ಮಾಡಿಸಿ ಪೌಡರ್ ಹಾಕಿ ದುರ್ಗಂಧ ಬರಬಾರದು ಮಲಗಿಸಿರ್ತೀನಿ. ಒಂದ್ ದಿವಸ ಅಮ್ಮ ನನಗೆ ತಿನ್ಸೋ ಟೈಮಲ್ಲಿ ಅವಳ ಕಣ್ಣಿಂದ ನೀರು ಬಂತು. ಅಮ್ಮ ಏನೇ ಕಳಿತೀಯ ಅಂತ ಕೇಳಿದಾಗ ಆ ಮಹಾತಾಯಿ ನನಗೆ ಈ ಶರೀರಕ್ಕೆ ಜನ್ಮ ಕೊಟ್ಟವಳು ಸ್ಪೆಸಿಫಿಕ್ ಹೇಳ್ತಾ ಇದ್ದೀನಿ. ನನ್ನ ಪುಟ್ಟು ವಯಸ್ಸಲ್ಲಿ ಎತ್ತು ಸಾಕಿರ ನನ್ನ ಮಾವ ಹೊರಟೋಯ್ತಂದ. ಆ ದಿವಸ ಸಬ್ ಕಾನ್ಶಿಯಸ್ ಕಾನ್ಶಿಯಸ್ ಅನ್ಕಾನ್ಶಿಯಸ್ ಮೈಂಡ್ ಒಂದು ಅಸ್ತ್ರ ಚುಚ್ಚಂಗಾಯ್ತು ನನಗೆ. ಅಯ್ಯೋ, ನಮ್ಮ ಅಮ್ಮನಿಗೆ ಇಷ್ಟು ದುಃಖವಾಯ್ತಾ ಅವರ ಮಾವ ಹೋಗೋದ್ರಿಂದ? ಹಾಗಾದ್ರೆ ನನ್ನ ಅಮ್ಮ ಇಲ್ಲ ಅಂದ್ರೆ ನನಗೆ ಯಾರಿರುತ್ತಂದ ಭಯ ಬಂದ ಫಸ್ಟ್ ಬೀಜ ನನ್ನ ಒಳಗಡೆ ಹುಟ್ಟಾಯ್ತು. ನಾನು ಶ್ರೀರಾಮಕೃಷ್ಣನ್ ಪರಮಹಂಸರ ಬಗ್ಗೆ, ಶಂಕರಾಚಾರ್ಯರ ಬಗ್ಗೆ, ವಿಶೇಷ ಮಹಾತ್ಮರ ಬಗ್ಗೆ ತುಂಬಾ ಕೇಳಿದೀನಿ. ನಮ್ಮ ಮುದ್ದಜ್ಜಿ ಹೇಳಿಕೊಡ್ತಾನೆ, ಹುಟ್ಟು ಮಕ್ಕಳು ದೇವಸ್ವರೂಪ, ಅವರ ಸತ್ಯ ಮನಸ್ಸು ಅಂದ್ರೆ ಶುದ್ಧವಾದ ಮನಸ್ಸದ. ಪ್ರಪಂಚದಲ್ಲಿ ಮನುಷ್ಯ ಕೂಡ ಒಂದು ಈ ರೀತಿಯ ವಸ್ತು, ಒಂದು ರೋಬೋಟಿಕ್ ಸಿಸ್ಟಮ್, ಹೈಲಿ ಇವಾಲ್ಡ್ ರೋಬೋಟಿಕ್ ಸಿಸ್ಟಮ್ ಅಂತ ಆ ದೃಷ್ಟಿಯಲ್ಲಿ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥದ್ರಲ್ಲಿ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಗಳೆಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ತಿಳಿಸುತ್ತೆ. ಜೊತೆಗೆ ಈ ಪ್ರಪಂಚ ಅಥವಾ ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯವನ್ನ ನಾವು ಹೇಗೆ ನಮ್ಮ ಒಳಗಡೆ ಹುಡುಕಿದ್ರೆ ಸಿಗುತ್ತೆ ಅನ್ನೋದಕ್ಕೆ ಒಂದು 5 ನಿಮಿಷ ತಗೋಬಹುದು. 10 ನಿಮಿಷ ಇದು ಅವ್ರಿಗೆ ನಾಟು ಬಿಟ್ರೆ ಸಾಕು. ಈಗ ಒಂದು ನಾನೇನ್ ರೀತಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೆ ಅಂದ್ರೆ, ಈಗ ಮನುಷ್ಯ ಕೂಡ ಒಂದು ರೋಬೋಟಿಕ್ ಸಿಸ್ಟಮ್, ಹೈಲಿ ಇವಾಲ್ಡ್ ರೋಬೋಟಿಕ್ ಸಿಸ್ಟಮ್. ಯಾಕೆಂದ್ರೆ ನೀವು ಇವತ್ತು ಪ್ರಪಂಚದಲ್ಲಿ ಏನೇ ಕೆಲಸ ಮಾಡಿಸ್ಬೇಕಾದ್ರೂ ಮೆಷಿನ್ಗಳನ್ನು ಉಪಯೋಗಿಸ್ತೀರಾ. ಆ ಮೆಷಿನ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ? ಒಬ್ಬ ಡಿಸೈನರ್ ಆ ಮೆಷಿನ್ ಅಲ್ಲಿ ಕೆಲಸ ಮಾಡೋದಕ್ಕೆ ಕೆಲವು ಆಕ್ಚುಯೇಟರ್ಗಳು ಇಟ್ಟಿರ್ತಾನೆ, ಅದರಲ್ಲಿ ಇನ್ಪುಟ್ ತಗೊಳಕ್ಕೆ ಕೆಲವು ಸೆನ್ಸರ್ಗಳು ಇಟ್ಟಿರ್ತಾನೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಕಂಟ್ರೋಲರ್ ಇದೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಮಿಕ್ಸರ್ ತಗೋಬಹುದು. ನೀವು ಮಿಕ್ಸರ್ ಒಳಗೆ ಜಾರ್ ಒಳಗೆ ಮೆಟೀರಿಯಲ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಅದು ಕೆಲಸ ಮಾಡುತ್ತೆ, ಅದನ್ನ ಪೌಡರ್ ಮಾಡೋದು. ಒಂದು ಕಂಟ್ರೋಲರ್ ಇದೆ, ಸ್ವಿಚ್. ಭಾರತೀಯ ಜನರಕ್ಕೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಈ ಭಿಕ್ಷಕನ ಸಮರ್ಪಣೆ. ಮಾನವನಾಗಿ ಹುಟ್ಟಿ ಯಾರು ಬೇಕೋ ಏನ್ ಬೇಕೋ ಸಾಧಿಸಬಹುದು. ಈಶ್ವರ ಅನುಗ್ರಹ ಮತ್ತು ಗುರುಗಳ ಅನುಗ್ರಹ ಇದೆಯಂದ ಅದೊಂದು ಪ್ರೂಫ್ ಕೂಡ ಇದು ಈ ಭಿಕ್ಷಕನ ಸಮರ್ಪಣೆ, ಈ ಮಾನವೀಯ ಕೋಡಿಗಳು. ಸರಿನಾ? ಕೂರ್ಬೋದಾ? ನಮ್ ಕನ್ನಡ ಸರಿಗಿದಿ? ಅರ್ಥ ಅಜ್ಞಾನವೆಂಬ ಕತ್ತಲಲ್ಲಿದ್ದ ನನಗೆ ಜ್ಞಾನವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿ ಬೆಳಕಿನತ್ತ ಕರ್ಕೊಂಡು ಹೋದ ಗುರುವೇ, ನಿನಗೆ ನಮಸ್ಕಾರಗಳು. ಅಷ್ಟೇ ಸಾಕನ್ನಿಸ್ತದೆ ಈ ಪುಸ್ತಕದ ಬಗ್ಗೆ ಹೇಳೋದು. ಯಾಕಂದ್ರೆ ನಾನು ತುಂಬಾ ಅಜ್ಞಾನದಲ್ಲಿದ್ದೆ. ಈ ಪುಸ್ತಕವನ್ನ ಒಂದು ಪುಸ್ತಕ ಬರ್ತದೆ, ಗುರುಗಳು ಆದೇಶ ಮಾಡಿದ್ದಾರೆ ಓದಬೇಕಂತ ನನಗೆ ವಿಶ್ವನಾಥಣ್ಣ ಹೇಳಿದ. ಬಚಾವ್ ಓದೆ ನಾನು ಅಂತ ಅನಿಸ್ತು. ಯಾಕಂದ್ರೆ ಓದಿ ಅಂತ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ರಿ ಅಂತ ಅವ್ರು ಹೇಳಿಲ್ಲ ನನಗೆ. ಆನಂತರ ಸಹೋದರಿ ಇಲ್ಲಿ ಬಂದಾಗ ಕೇಳಿದ್ರು ಇವರು, ಓದಿದ್ರ ಸರ್? ಮತ್ತೆ ಬಚಾವ್ ಅವರು ಹೇಳಿದ್ರು. ಗುರುಗಳು ಕೇಳಿದ್ರು ಓದಿದ್ರ ಅಂತ. ಓದ್ತಾ ಇದ್ದೆ. ಭಗವದ್ಗೀತೆನ ಓದಿದ್ದೀವಿ. ಅರ್ಥ ಮಾಡ್ಕೊಂಡಿದ್ದೀರ? ಇಲ್ಲ. ಫಸ್ಟ್ ಸ್ಟೇಜ್ ಓದುವುದು, 2ನೇ ಸ್ಟೇಜ್ ಅರ್ಥ ಮಾಡ್ಕೊಳ್ಳೋದು, 3ನೇ ಸ್ಟೇಜ್ ಜೀರ್ಣಿಸಿಕೊಳ್ಳುವುದು ಅಥವಾ ಅದನ್ನ ಅನುಷ್ಠಾನಕ್ಕೆ ತರುವುದು. ಅದು ವಿಜ್ಞಾನ ಏನಿದೆ ಅನ್ನೋದನ್ನ ಹೇಳೋದು. ಇಂಜಿನಿಯರ್ ಇಲ್ಲಿ ವೈಜ್ಞಾನಿಕವಾದಂತ ಚಿಂತನೆ ಹೇಳಿದ್ರು. ಡಾಕ್ಟ್ರು ಅನಲೈಸ್ ಮಾಡಿ ಹೇಳಿದ್ರು. ಒಬ್ಬ ಅಧಿಕಾರಿಯಾಗಿ ತಾವು ಅರ್ಥ ಮಾಡ್ಕೊಂಡಿದ್ದನ್ನು ಹೇಳಿದ್ರು. ಆದ್ರೆ ನಾನೊಬ್ಬ ಪೊಲಿಟಿಷಿಯನ್ ಆಗಿ ಕರೆದು ಕೂರಿಸಿ ಇದ್ರ ಬಗ್ಗೆ ಹೇಳಪ್ಪ ಅಂದ್ರೆ ಏನಾಗೋದು ನನ್ನ ಸ್ಥಿತಿ. ನಗ್ತಾ ಇದ್ದೀರಲ್ಲ ಈಗಲೇ, ಇವ್ರಿಗೆ ಏನ್ ಹೇಳಕ್ಕಾಗುತ್ತೆ ಅಂತ. ಕರೆಕ್ಟ್ ಅಂದ್ರೆ ಅವರೆಲ್ಲ ಹೇಳಿದ್ರು